ಇನ್ನು ಕುಂಭರಾಶಿ ಹೋಗೋಣ. ಕುಂಭರಾಶಿಯವರಿಗೆ ವೃತ್ತಿಯಲ್ಲಿ ಅಧಿಕಾರ, ಕಾರ್ಯಾನುಕೂಲ ಚೆನ್ನಾಗಿದೆ. ಕುಟುಂಬದಲ್ಲಿ ಘರ್ಷಣೆಗಳು, ಹಣಕಾಸಿನ ವ್ಯತ್ಯಾಸ ಇರುತ್ತದೆ, ಸ್ವಲ್ಪ ಹುಷಾರು. ಬಂಧು ಮಿತ್ರನ ಸಹಕಾರ, ಆತ್ಮೀಯತೆ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತೊಂದರೆ, ಆಹಾರ ವ್ಯತ್ಯಾಸ ಮಾಡಿಕೊಳ್ಳೋ ಸಾಧ್ಯತೆ ಇದೆ ಈ ದಿವಸ ಮತ್ತು ನಾಳೆ. ಹೀಗಾಗಿ ಆಹಾರ ವ್ಯತ್ಯಾಸ ಸಹಜ. ಭಾನುವಾರ ಅಂದರೆ ಅಡುಗೆ ಮನೆಗೆ ಬಾಗಿಲು ಹಾಕೋದು, ಬಾಗಿಲು ಸೀಲೆ ಹಾಕ್ಬಿಡೋದು, ಹಾಗಾಗ್ಬಿಡುತ್ತೆ. ಎಚ್ಚರಿಕೆ ಬೇಕು, ಆಹಾರದ ಕಡೆ ಗಮನ ತಗೋಬೇಕು ಈ ಒಂದು ರಾಶಿಯವರು. ಮತ್ತು ಕುಟುಂಬದಲ್ಲಿ ಹೆಣ್ಣುಮಕ್ಕಳ ನಡುವೆ ಏನೋ ಘರ್ಷಣೆ, ಮನಸ್ತಾಪ, ಭಿನ್ನಾಭಿಪ್ರಾಯ ಈ ರೀತಿಯ ಸಾಧ್ಯತೆ ಇದೆ. ಹಣಕಾಸಿನಲ್ಲೂ ಸ್ವಲ್ಪ ತೊಡಕನ್ನು ಉಂಟು ಮಾಡಿಕೊಳ್ಳಲು ಲಕ್ಷಣ ಸೂಚಿಸ್ತಾ ಇದೆ. ವಾರದ ಆದಿ ನಿಮ್ಮ ಪಾಲಿಗೆ ಎಚ್ಚರಿಕೆಯನ್ನು ಸೂಚಿಸ್ತಾ ಇದೆ. ಬಹಳ ಎಚ್ಚರಿಕೆಯಿಂದ ನೀವು ವರ್ತಿಸಬೇಕು ನಿಮ್ಮ ಸಂಬಂಧಗಳ ಜೊತೆಗೆ ಅಥವಾ ಸಮಾಜದಲ್ಲಿ. ಬಹಳ ಎಚ್ಚರ ವಹಿಸಿ. ವೃತ್ತಿಯಲ್ಲೆಲ್ಲ ಚೆನ್ನಾಗಿದೆ, ಆತಂಕ ಬೇಡ. ಇನ್ನು ವಾರಾಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ವಿದೇಶ ವಹಿವಾಟಿನ ಲಾಭ ಚೆನ್ನಾಗಿದೆ. ವಿದ್ಯಾಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿರುತ್ತೆ. ಸಂತಾನ ಸೂಚನೆ, ಮಕ್ಕಳಿಂದ ಶುಭ ಫಲ ಇದೆಲ್ಲ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಾಲು, ಹೈನು, ಹಣ್ಣು, ಸಿಹಿ, ಗುರು ಸಿಹಿಕಾರಕ. ಹೀಗಾಗಿ ಸಿಹಿ ಪದಾರ್ಥದ ವ್ಯಾಪಾರ ಅಥವಾ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರಗಳಲ್ಲೆಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆಯ ಲಾಭ ಗಳಿಕೆಗೆ ಅವಕಾಶ ಇದೆ. ಮತ್ತು ಸಂಶೋಧನೆ, ಅಧ್ಯಯನ ಇಂಥವುಗಳಲ್ಲೂ ತೊಡಗುವ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ವೃತ್ತಿಯಲ್ಲೂ ತುಂಬ ಚೆನ್ನಾಗಿದೆ. ಬೌದ್ಧಿಕವಾಗಿ ಬಲ ಬರುತ್ತದೆ, ಚೆನ್ನಾಗಿದೆ ಇವರೇ. ಕುಂಭರಾಶಿಯವರು ಗುರುಬಲ ಬರುತ್ತಲ್ಲ, ಈ ಕಾರಣದಿಂದಾಗಿ ತುಂಬ ವಿಶೇಷವಾದ ಬುದ್ಧಿ ಚಾತುರ್ಯತೆಯನ್ನು ಕಾಣ್ತೀರಾ, ಸಂಶಯ ಬೇಡ, ಚೆನ್ನಾಗಿದೆ. ಪರಿಹಾರ ಏನಪ್ಪ ಕುಂಭರಾಶಿಯವರಿಗೆ ಅಂತಂದರೆ, ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ, ಆಂಜನೇಯ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಅದರಿಂದ ನಿಮಗೆ ವಾರದ ಆದಿಯಲ್ಲಿ ಆಗ್ತಕ್ಕಂಥ ತೊಡಕುಗಳಿಂದ ಹೊರಗೆ ಬಂದುಬಿಡ್ತೀರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.